ಹೊಯ್ ನನ್ನ ಪಣಿಯಮ್ಮ ಹುಷಾರಮ್ಮಂದೆಲ್ಲ ನಂಗೆ ಹುಷಾರೇ ಇಲ್ಲ ಕಣ್ರ ಮೊನ್ನೆಲ್ಲ ಈ ಪಣಿಯಮ್ಮಗೆ ಯಾವಾಗಲೂ ಹುಷಾರಿಲ್ಲ ಅಂದಂಗೆ ಹೇಳ್ತೀರೇನ ನಂಗೆ ಮೊನ್ನೆ ಉಪ್ಸ ಜೋರಾಗಿದ್ದು ಈಗಂತೂ ಬೆಳಗ್ಗೆ ಮುಂಚೆ ಚಳಿ ಅಲ್ಲ ನಿದ್ದೆ ಬರೋಲ್ಲ ಅನ್ನೋದು ಬೇಗ ಹೇಳೋದು ಆ ಥಂಡಿನ ಉಪ್ಸ ಜೋರಾಗಿ ಶ್ರೀನಿವಾಸ ಅಣ್ಣದೊರೆ ಹತ್ರ ಹೋಗಿ ಮಾತ್ರೆ ತಗೊಂಬಂದ ಮತ್ತೊಂದು ಚೂರು ತಗೊಂಡ್ಮೇಲೆ ಸರಿಯಾಯ್ತು. ನಿಮ್ಮಲ್ಲಿ ಮೊನ್ನೆ ಎಲ್ಲ ದೀಪ ಎಲ್ಲ ಹಚ್ಚಿರಾ? ರಾಮನ ಹಬ್ಬ ಮಾಡಿರಾ? ಅಯೋಧ್ಯೆಯಲ್ಲಿ ಅಷ್ಟು ವೈನ ಇದ್ದಾರೆ ರಾಮ. ಮತ್ತು ಟಿ ವಿಲೆಲ್ಲ ನೋಡಿ ಒಳವೇ ಬಂತು. ಅಷ್ಟು ಮುದ್ದಾಯ್ದ ಮುಖ ಅಲ್ವಾ? ಏನು ವೈನ ಇದ್ದಾರೆ. ಊರೇ ಹಬ್ಬ ಮಾಡಿರು ಎಲ್ಲ ಕಡೆಯುವ ಅಲ್ವಾ? ಏನು ಜನ ಮರ್ರೆ, ಅದೆಂಥ ಥರ ಜನವೇನ. ನಾನು ಶ್ರೀನಿವಾಸನ ಹತ್ರ ಹೇಳ್ತಿದ್ದೆ, ಈಗಲೇ ಕೈ ಕಾಲೆಲ್ಲ ಗಟ್ಟಿಯಾದೆ, ನಾವು ಒಂದ್ಸತಿ ಮಾಡಿ ರಜೆ ಬಂದ್ಕೂಳೆ ಅಯೋಧ್ಯೆಗೆ ಹೋಗಿ ಬರೋಣ, ರಾಮನ ನೋಡ್ಕೊಂಬರೋಣ ಅಂತ. ಸುಮಾರು ಕಡೆ ಹೋಗ್ತದೆ ಕಣ್ರ. ನಾನಿನ್ನು ಕಾಶಿಗೆಲ್ಲ ಹೋಗ್ಲಾ? ಶ್ರೀನಿವಾಸನ ಅಂತ ಹೇಳ್ತೇನೆ ಕರ್ಕೊಂಡೋಗ, ಮತ್ತೆ ಕೈಕಾಲು ಗಟ್ಟಿ ಇದ್ದಾಗಲೇ ಹೋಗಿ ಬರೋಕ್ಕೂ ಅಲ್ಲಿಗೆಲ್ಲ. ಆಮೇಲೆ ಎಲ್ಲಿ ಹೋಗ್ಕು ಅಂದ್ಕೊಂಡ್ರೆ ಹೋಗಕ್ಕೆ ಆಗೋದಿಲ್ಲ. ಹೋಗಿ ಬರೋಣ ಅಂತ ಎಂತ ಮಾಡ್ತಾನೆ ನಾನು ನೋಡೋಕ್ಕೂ. ನಾನು ಮೊನ್ನೆ ಪಾಯಸ ಕೋಸಂಬರಿ ಪಾನಕ ಮಾಡಿ ರಾಮಗೆ ನೈವೇದ್ಯ ಮಾಡಿದೆ. ಶ್ರೀನಿವಾಸ ಇರಲ್ಲ, ಅವನಿಗೆ ಅರ್ಜೆಂಟ್ ಮಂಡಿಲಿ ಬರೋಕ್ಕೆ ಹೇಳಿದ್ರು ಹೋಯ್ದ. ಹಾಗಾಗಿ ಇವ್ರಿಗೆ ಹೆಂಗೂ ಆಗೋಲ್ಲ, ಕಾಲು ಗಂಟು ನೋವರಿಗೆ ಕೂತ್ರೆ ಹೇಳೋಕ್ಕಾಗೋಲ್ಲ, ಎದ್ರು ಕೂರೋಕ್ಕಾಗೋಲ್ಲ. ಹಾಗಾಗಿ ನಾನೇ ಮಾಡಿದೆ ಕಣ್ರ. ನಿಮ್ಮಲ್ಲೇ ಎಲ್ಲ ಮಾಡಿರಾ? ಮತ್ತು 3 ಸಂಜೆ ಹೊತ್ತಿಗೆ ತುಳಸಿ ಕಟ್ಟೆ ಬಿಡ್ತಾರೆಲ್ಲ ದೀಪ ಹಚ್ಚಿ ಮನೆ ಮುಂದ್ಗಡೆ ತುಳಸಿ ಕಟ್ಟಿಗೆ ಎಲ್ಲ ನಮ್ಮನೆ ಮಾಡಿದ್ದು ಅಂದ್ರಾಗಲೇ. ಅಮ್ಮ ಪಟಾಕಿ ಇದ್ರು ಕೊಡು ನಾವು ಹೊಚ್ಚಕ್ಕು ಅಂತ. ಎಲ್ಲಿಂದ ತರೋದು ಪಟಾಕಿ? ಮತ್ತು ಆಮೇಲೆ ಗ್ಯಾಪ್ ಆಯ್ತು. ಉಕ್ಕುಂದಲ್ಲಿ ಕದ್ದಿಟ್ಟಿದ್ದೆ ಒಂದಷ್ಟು ಪಟಾಕಿ, ಪೂರ್ತಿ ಹೊಚ್ಚಾಕುತ್ತೆ, ಮಂಗು ಹೊಡಿಕಾಗುತ್ತೆ ಅಂತ 1-2 ಪಟಾಕಿ ಇಟ್ಟಿದ್ದೆ, ಮತ್ತು ಅದನ್ನೇ ಕೊಟ್ಟೆ. ಖುಷಿಲಿ ಹೊತ್ತು ಮತ್ತೆ ಎಂತ ಮಾಡೋದು, ಇದ್ದಾಗ ತಲೆ ಓಡಿಸೋದು ಒಂಚೂರು ನೆನಪಾಗೋದಿಲ್ಲ ಒಂದೊಂದು ಸತಿ. ನಿಮ್ಮಲ್ಲೂ ಎಲ್ಲ ದೀಪ ಎಲ್ಲ ಹಚ್ಚಿ ಎಂದೇನು ಮಾಡಿರಿ ಅಂತ ಕಾಮೆಂಟ್ ಮಾಡಿ ಆಯಿತಾ? ನಮ್ಮಲ್ಲಿ ನಿನ್ನೆ ಕೊನೆ ಮುಗಿಸಿದ್ ಕಣ್ರ. ಶಾರದಾ ಎಣ್ಣೆರಿಗೆ ಮೆಣಸಿನ್ಕಾಯಿ ಬೋಂಡ ಮತ್ತು ಚಿತ್ರಾನ್ನ ಪಾಯಸ ಎಲ್ಲ ಮಾಡಿದ್ಲು. ಕೊನೆ ತೆಗ್ದಾಯಿದೆ. ಈ ಸತಿ ಎಂತ ಅಷ್ಟು ಕೊನೆ ಇರಲ್ಲ ಕಣ್ರ, ಒಂದಷ್ಟು ಕೋಟಾಗಿ ಹೋಗಿದೆ. ಉದುರು ಹೇರ್ಕೋಕ್ಕಾದೆ ಒಂದಷ್ಟು, ಮತ್ತೆ ಎಲ್ಲ ಮಿಷನಿಗೆ ಹಾಕಾದೆ. ತೆಗ್ದಾಗಿದೆ, ತೆಗೆದಿಟ್ಟು ಒಯ್ದವಷ್ಟೇ. ಉದುರು ಹೇರ್ಕೋಕ್ಕಲ್ಲ, ಅದೇ ಕಷ್ಟ. ಚಪ್ಪು ಕೊನೆಯ ಮೊದಲೆಯ ಅದು ಹಾಕಕ್ಕೆ ನಿಲ್ಲೋದೇ ಇಲ್ಲ, ಪೂರಾ ಕೆಳಗೆ ಬೀಳೋದು. ತೋಟ ತುಂಬ ಉದುರು ಹೇರ್ಕೋಕ್ಕೆ 1 ಜನ ಮಾಡಿ ಐದೆ, ಆ ಜನ 5 ನಿಮಿಷ ಕಾಪಿಗೆ ಮನೆಗೆ ಬರುತ್ತೆ. ಕೆಲಸ ಒಂದು ಆಗೋದಿಲ್ಲ. ಮತ್ತೆ ಎಲ್ಲ ಕೆಲಸದಿಂದ ಮುಗಿಸಿ ಮನೆಗೆ ಹೋದ್ಮೇಲೆ ನಾನೊಂದು ಗಳಿಗೆ ಬರೋದು ತೋಟಕ್ಕೆ ಬಂದು ಒಂದಷ್ಟು ಹೆರ್ಕೊಂಡು ಹೋಗೋದು. ಹಂಗೆ 2 ಬುಟ್ಟಿ ಸಿಗುತ್ತೆ ಕಣ್ರೆ ನನಗೆ. ಕೆಲಸದವ್ರನ್ನ ಬಿಟ್ಟರೆ ಬೇರೆ ಕೆಲಸದವ್ರು ಸಿಗೋದಿಲ್ಲ. ಎಂತ ಮಾಡೋದು, ನಾವು ಎಲ್ಲ ಕೆಲಸದವ್ರ ಜೊತೆ ಸೇರ್ಕೊಳ್ಳೋದು. ಆವಾಗ ಒಂಚೂರು ಕೆಲಸ ವಾಸಿ ಆಗುತ್ತೆ. ಈಗೆಲ್ಲ ಯಾರು ಕೆಲಸಕ್ಕೆ ಬರೋದೇ ಇಲ್ಲ ಕಣ್ರ. ನಿಮ್ಮ ಕಡೆ ಎಲ್ಲ ಬರ್ತಾರೆ ಕೆಲಸಕ್ಕೆ? ಉದುರು ಹೇರ್ಕಿ ಬೆನ್ನೆಲ್ಲ ನೋವು ಬಂದು ಹೋಗುತ್ತೆ. ಮಾತ್ರ ಮನೆಗೆ ಹೋಗಿ ಆಯಿಂಟ್ಮೆಂಟ್ ಇಕ್ಕ ಮಲ್ಕೊಳ್ಳೋದು. ಇನ್ನೆಂತ ಮಾಡೋದು, ಕೆಲಸ ಹೋಗಲ್ಲ. ನಮ್ಮ ಮನೆ ಕೆಲಸನೇ ಏನು ಬೇರೆಯವ್ರ ಮನೆ ಕೆಲಸವಾ ಮಾಡೋದು. ಈ ಸತಿ ಅಂತೂ ಪೂರಾ ಗೋಟೆ ಕಂಡ್ರ. ಎಂತ ಮಾಡಿದೆ ಹೇಳಿ? ನಮ್ಮ ಸಂಸಾರ ಗೋಟಾಡ್ಕೆ ವ್ಯಾಪಾರ ಅಂತ ಹೇಳೋಂಗಾಗಿದೆ. ಕತ್ಲು ಬೇರೆ ಆಗ್ತು ಬಂತು ಕಣ್ರ. ನನಗಿನ್ನೂ ಉದುರು ಹೇರಿಕೆ ಆಗಲ್ಲ. ಒಂದು ಬುಟ್ಟಿ ಯಾರು ತುಂಬಿಸೋಕು. ಕಣ್ಣು ಪಾರೆ ಬರ್ತದೆ, ವಯಸ್ಸಾತಲ್ಲ, ಸರಿ ಕಾಣದ್ಲ, ಬಲ್ಬಲೆಯ ಕಾಣುತ್ತೆ. ನಿಮ್ಮಲ್ಲೆಲ್ಲ ಅಟ್ಟಿಗೆ ಹುಯ್ಲು ಮುಗೀತಾ? ಫಸ್ಲು ಹೆಂಗೆ ಅಂತ ಹೇಳಿ ಆಯಿತಾ? ಸರಿ ಕಣ್ರ, ಬರ್ತೀನಿ. ನಮ್ಮ ಮಲ್ನಾಡ್ ಶಿವಳ್ಳಿ ಕಾರ್ಟೂನ್ ಚಾನಲ್ನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಬರ್ತೀನಿ ಆಯಿತಾ?